ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಭಕ್ತರಹಳ್ಳಿಯ ಯಲ್ಲಮ್ಮದೇವಿ ಹಾಗೂ ಬೈರಸಂದ್ರದ ಮಾರಮ್ಮದೇವಿ ಮುನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಮಾಜಿ ಶಾಸಕ ವಿ ಮುನಿಯಪ್ಪರವರು ಜೊತೆಯಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ವರ್ಷಗಳ ಕನಸು ಇಂದು ಸಾಕಾರಗೊಂಡಿತು. ಭಕ್ತರ ನಂಬಿಕೆಯ ಪ್ರತಿರೂಪವಾಗಿ ಕಟ್ಟಡ ರೂಪ ಪಡೆದಿದ್ದು, ಶ್ರೀ ಯಲ್ಲಮ್ಮ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಮಹೋತ್ಸವ ವೈಭವದಿಂದ ನೆರವೇರಿತು. ತಾಲೂಕಿನ ಗಡಿಭಾಗದ ಬೈರಸಂದ್ರ ಗ್ರಾಮದಲ್ಲಿ ಮಾರಮ್ಮದೇವಿ ಹಾಗೂ ಮುನೇಶ್ವರ ಸ್ವಾಮಿಯ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಕಾರ್ಯವು ನಡೆದಿದ್ದು, ಈ ಎರಡೂ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಮಾಜಿ ಶಾಸಕ ವಿ ಮುನಿಯಪ್ಪರವರು ಭಾಗಿಯಾಗಿ ದೇವರ ದರ್ಶನ ಪಡೆದು ಕ್ಷೇತ್ರದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು, ತಾಯಿಯ ಕೃಪೆಯಿಂದ ನಮ್ಮೆಲ್ಲರ ಮೇಲೆ ಕರುಣೆ ತೋರಲಿ, ಉತ್ತಮ ಆರೋಗ್ಯ, ಮಳೆ, ಬೆಳೆ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಶುಭ ಹಾರೈಸಿದರು. ಒಗ್ಗಟ್ಟಿನ ಒಂದು ಪ್ರಯತ್ನದಿಂದ ಏನಪ್ಪ ಆಗ್ತದೆ ಅಂದರೆ ಈ ರೀತಿಯಿಂದ ಒಂದು ಒಳ್ಳೆ ಕೆಲಸ ಆಗ್ತದೆ. ಕೆರೆ ಕಟ್ಟೆಗಳ ನಿರ್ಮಾಣ ಆಗ್ತದೆ, ದೇವಸ್ಥಾನಗಳ ನಿರ್ಮಾಣ ಆಗ್ತದೆ. ಊರು ಚೆನ್ನಾಗಿರ್ತದೆ. ಹೆಂಗೆ ಚೆನ್ನಾಗಿರ್ತದೆ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ನನ್ನದು ಅಂತ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ಏನು ಕೆಲಸ ಬೇಕಾದ್ರೂ ಸಾಧನೆ ಆಗ್ತದೆ. ಆ ರೀತಿಯಾಗಿ ಇಲ್ಲಿ ನೆರೆದಿರೋಂಥ ಎಲ್ಲ ಮುಖಂಡರು ಮತ್ತು ಯಲ್ಲಮ್ಮ ದೇವಸ್ಥಾನದ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡು ಊರಿನಲ್ಲಿ ಪ್ರತಿಯೊಬ್ಬರ ಹತ್ರನೂ ಸಹ ತಮ್ಮ ಸಮಯನ ಮುಡಿಪಿಟ್ಟು ಯಾರ್ಯಾರು ಸಹಾಯ ಮಾಡ್ತಾರೆ ತಾವೂ ಸಹ ಈ ಗ್ರಾಮದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ, ಪುನರ್ ಪ್ರತಿಷ್ಠಾಪನೆ ಆಗಲಿ, ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಣೆ ಆಗಲಿ, ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತೇಳಿ ಇಷ್ಟೊಂದು ಒಂದು ವೈಭವಿತ ಒಂದು ಕಟ್ಟಡ ನಿರ್ಮಾಣ ಮಾಡಿ ದೇವ್ರಿಗೆ ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋಂಥದ್ದು. ಈ ಒಂದು ಧಾರ್ಮಿಕ ಕಾರ್ಯ ಭಾಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ಸೇವೆಗೂ ಸಹ ಇವತ್ತು ಅವಕಾಶ ಆಗಿರೋದು. ಆ ನಿಟ್ಟಿನಲ್ಲಿ ಆ ತಾಯಿ ಎಲ್ಲರಿಗೂ ಸಹ ಶುಭ ಹಾರೈಸಲಿ. ಇದಕ್ಕಾಗಿ ಶ್ರಮದಂಥವ್ರಿಗೂ ಸಹ ದೇವರು ಆಶೀರ್ವದಿಸಲಿ. ಎಲ್ಲ ಸಾರ್ವಜನಿಕರು ಭಕ್ತಾದಿಗಳಿಗೆ ತಾಯಿಯ ಕೃಪೆಯಿಂದ ಈ ಬಾರಿ ಹೆಚ್ಚು ಮಳೆ ಬೆಳೆ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಇಲ್ಲಿ ಗೌರವಿಸಿರ್ತೀವಿ. ತಮಗೂ ಸಹ ಧನ್ಯವಾದಗಳನ್ನು ತಿಳಿಸಿ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ, ಭಕ್ತರಹಳ್ಳಿ ಗ್ರಾಮದ ಮುಖಂಡರಾದ ಮುನೇಗೌಡ, ಚಿದಾನಂದಮೂರ್ತಿ, ವಿಶ್ವನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು ಅಂಬಿಕಾ, ಮುನಿಸ್ವಾಮಿ, ವೈ ವೆಂಕಟಪ್ಪ, ಮುನಿಕೃಷ್ಣಪ್ಪ, ನಾರಾಯಣಸ್ವಾಮಿ, ದೇವರಾಜ್, ಹೇಮಂತ್ ಕುಮಾರ್, ಮಧು, ಗೌಡ, ಬೈರಸಂದ್ರ ಗ್ರಾಮದ ಶ್ರೀಧರ್, ಪ್ರದೀಪ್, ನಾರಾಯಣಸ್ವಾಮಿ, ಅಂಬರೀಶ್, ಸುಕ್ತೂರು ನಾಗೇಶ್, ಮಳಮಾಚನಹಳ್ಳಿ ರಮೇಶ್, ಮುನಿರಾಜು, ಸಂತೋಷ್ ಸೇರಿದಂತೆ ಅನೇಕ ಭಕ್ತಾದಿಗಳು ಹಾಗೂ ಭಕ್ತರಹಳ್ಳಿ ಬೈರಸಂದ್ರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.